ಶ್ರೀಗುರುಭ್ಯೋ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो नमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। लक्ष्मीपतेः पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ನಾವು ಹಿಂದೆ ಪ್ರಮಾಣದ ಜ್ಞಾನ ಯಥಾರ್ಥಂ ಪ್ರಮಾಣಂ ಅಂತ ನೋಡಿದ್ದೀವಿ. ಅದಾದ ಮೇಲೆ ಪ್ರಮಾಣದಲ್ಲಿ ಎರಡು, ಕೇವಲ ಪ್ರಮಾಣ, ಅನುಪ್ರಮಾಣ ಅಂತ ನೋಡಿ, ಕೇವಲ ಪ್ರಮಾಣದಲ್ಲಿ 4 ವಿಭಾಗ ಅಂತ ನೋಡಿದ್ದು. ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಹಾಗೆ ಅಂತ. ಯೋಗಿ ಜ್ಞಾನದಲ್ಲಿ ಮತ್ತೆ 3 ವಿಧ ಇದೆ ಅಂತ. ರುಜುಯೋಗಿ ಜ್ಞಾನ, ತಾತ್ವಿಕ ಯೋಗಿ ಜ್ಞಾನ, ಅತಾತ್ವಿಕ ಯೋಗಿ ಜ್ಞಾನ ಅಂತ 3 ಕ್ಯಾಟಗರಿ ನೋಡಿದ್ದೀವಿ. ಇದಾದ ಮೇಲೆ ಮೈನ್ ಕ್ಯಾಟಗರಿ ಕೇವಲ ಪ್ರಮಾಣದಲ್ಲಿ 4 ಕ್ಯಾಟಗರಿ: ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಅಂತ 3 ಕ್ಯಾಟಗರಿ ಆಗಿದೆ. 4ನೇ ಕ್ಯಾಟಗರಿ ಅಯೋಗಿ ಜ್ಞಾನ ಹಾಗೆ ಅಂತ. ನಿನ್ನೆ 5-6 ಕ್ಯಾಟಗರಿ ಅಂತ ನಿನ್ನೆ ವಿಭಾಗ ಮಾಡಿದ್ದೀವಿ. ಆದರೆ ಅದು ಸರಿಯಲ್ಲ. ಈ ರೀತಿಯಾಗಿ ವಿಭಾಗ ಮಾಡೋದು ನಾವು ಹಿಂದೆ ನೋಡಿದ್ದು ಅಂತ. ಅಯೋಗಿಗಳು ಅಂದ್ರೆ ಯಾರು ಹಾಗೆ ಅಂದ್ರೆ ಯೋಗಿ ವ್ಯತಿರಿಕ್ತಾಹ ಜೀವಾಹ ಅಯೋಗಿನಃ ಹಾಗೆ. ಯೋಗಿಗಳಿಗಿಂತ ಭಿನ್ನರಾದವರು ನೋಡಿ. ಈಶ್ವರ ಲಕ್ಷ್ಮಿ ಅವರು ಜೀವಕೋಟಿಯಲ್ಲಿ ಬರೋದೇ ಇಲ್ಲ. ಅವರು ಈಶ್ವರ ಲಕ್ಷ್ಮಿ ಬಿಟ್ಬಿಟ್ರೆ ಇನ್ನು ಉಳಿದವರು ಯೋಗಿಗಳು, ಅಯೋಗಿಗಳು ಅಂತ 4 ಕ್ಯಾಟಗರಿ ಇದೆ. ಯೋಗಿ ವ್ಯತಿರಿಕ್ತಾಹ ಜೀವಾಹ ಅಂತ ಅದರಿಂದ ಹೇಳಿದ್ರು. ಯೋಗಿ ವ್ಯತಿರಿಕ್ತರಾದ, ಯೋಗಿಗಳಿಗಿಂತ ಭಿನ್ನರಾದ ಜೀವರು ಅಂತ. ಇಲ್ಲಿ ಎಲ್ಲರೂ ಬರ್ತಾರೆ. ಮನುಷ್ಯರು, ರಾಜಸರು, ತಾಮಸರು ಎಲ್ಲರೂ ಕೂಡ ಯೋಗ ಅಂದ್ರೆ ದೇವರಲ್ಲಿ ಭಕ್ತಿ ಇಲ್ಲದವರು ಅಂತ ಅರ್ಥದಲ್ಲಿ ಬರುತ್ತದೆ. ಇಲ್ಲಿ ದಳಕೃತ್ಯ ಮಾಡ್ತಾ ಇದ್ದಾರೆ. ಈಶ ಲಕ್ಷ್ಮೀ ನಿರಾಸಾಯ ಜೀವಾಹ ಇತಿ. ಈಶ ಅಂದ್ರೆ ಪರಮಾತ್ಮ ಮತ್ತು ಲಕ್ಷ್ಮಿಯನ್ನು ಹೊರತುಪಡಿಸುವುದಕ್ಕಾಗಿ ಆ ಲಕ್ಷಣದಲ್ಲಿ ಜೀವಾಹ ಅಂತ ಸೇರಿಸಿದ್ದಾರೆ. ಅದರಿಂದ ಜೀವಾಹ ಅಯೋಗಿನಃ ಹಾಗೆ. ಇನ್ನು ಅಷ್ಟೇ ಹೇಳಿದರೆ ಯೋಗಿಗಳು ಕೂಡ ಬಂದ್ಬಿಡ್ತಾರೆ, ಅಯೋಗಿಗಳು ಅಂತ ಆಗ್ಬಿಡ್ತಾರೆ. ಅದಾಗಬಾರದು. ಅದರಿಂದ ಯೋಗ ವ್ಯತಿರಿಕ್ತಾಹ ಅಂತ, ಯೋಗಿ ನಿರಾಸಾಯ ಯೋಗಿ ವ್ಯತಿರಿಕ್ತಾಹ ಇತಿ ಹಾಗೆ. ಅದರಿಂದ ಯೋಗಿಗಳಿಗಿಂತ ಭಿನ್ನರಾಗಿ ಇರತಕ್ಕ ಜೀವರನ್ನ ಅಯೋಗಿಗಳು ಅಂತ ನಾವು ಕರಿತೀವಿ. ಭಕ್ತಿನೇ ಇಲ್ಲದವರು ಅಂತ ಅರ್ಥ. ಅಂದ್ರೆ ಭಕ್ತಿನೇ ಇಲ್ಲ ಅಂದ್ರೆ ಅಲ್ಲಿ ನೋಡೋಣ, ಮುಂದೆ ಅದರದೇ ವಿವರಣೆ ಬರುತ್ತದೆ. ಈ ಮನುಷ್ಯೋತ್ತಮರು ಕೂಡ ಇಲ್ಲೇ ಸೇರ್ತಾರೆ. ಅದರಿಂದ ಸ್ವಲ್ಪ ಭಕ್ತಿ ಇರುತ್ತದೆ ಅವರಿಗೆ. ಇನ್ನು ಅಯೋಗಿ ಜ್ಞಾನ, ಅಯೋಗಿಗಳು ಅಂದ್ರೆ ಯಾರು ಅಂತ ನೋಡಿದ್ದೀವಿ. ಅಯೋಗಿಗಳ ಜ್ಞಾನ ಹೇಗಿರುತ್ತದೆ, ಅದರ ಲಕ್ಷಣ ಏನು ಹಾಗೆ ಅಂದರೆ ಈಶ್ವರಾದನ್ಯತ್ರ ಅಜ್ಞಾನ ಪ್ರಚುರ ಜ್ಞಾನಂ ಅಯೋಗಿ ಜ್ಞಾನಂ ಹಾಗೆ. ಅಯೋಗಿಗಳ ಜ್ಞಾನ ಹೇಗಿರುತ್ತದೆ, ಪರಮಾತ್ಮನನ್ನ ಬಿಟ್ಟು ಉಳಿದ ವಿಚಾರದಲ್ಲಿ ಅಜ್ಞಾನ ಪ್ರಚುರರು. ಪರಮಾತ್ಮನ ವಿಚಾರದಲ್ಲಿ ಅಜ್ಞಾನ ಪ್ರಚುರ ಅದು ಸಿದ್ಧವೇ. ಆದರೆ ಪರಮಾತ್ಮನನ್ನ ಬಿಟ್ಟು ಉಳಿದ ಜೀವ ಜಡಾತ್ಮಕವಾದ ಈ ಜಗತ್ತಿನ ವಿಚಾರದಲ್ಲೂ ಕೂಡ ಅಜ್ಞಾನ ಪ್ರಚುರವಾಗಿ ಇರತಕ್ಕವರು ಅಯೋಗಿಗಳು. ಅದರಿಂದ ಅವರ ಜ್ಞಾನ ಆ ತರ ಇರುತ್ತದೆ ಅಂತ ತಲಕೃತ್ಯ ಮಾಡ್ತಾರೆ. ಅಜ್ಞಾನ ಪ್ರಚುರ ಜ್ಞಾನಂ ಯೋಗಿ ಜ್ಞಾನಂ. ಈಶ್ವರಾದನ್ಯತ್ರ ಅಂತ ಬಿಟ್ಟು ಬಿಡೋಣ. ಅಜ್ಞಾನ ಪ್ರಚುರ ಜ್ಞಾನಂ ಅಯೋಗಿ ಜ್ಞಾನಂ ಹಾಗಂತ ಹೇಳಿದರೆ ಯೋಗಿ ಜ್ಞಾನೇ ಅತಿ ವ್ಯಾಪ್ತಿ. ಅಲ್ಲ, ಯೋಗಿಗಳಿಗೆ ಜ್ಞಾನ ಇದಲ್ಲ ಹಾಗೆ ಅಂತ ಹೇಳಿದರೆ ತಸ್ಯ ಈಶ್ವರೇ ಅಜ್ಞಾನ ಪ್ರಚುರತ್ವ. ಪರಮಾತ್ಮನ ವಿಷಯದಲ್ಲಿ ಅಜ್ಞಾನ ಪ್ರಚುರರಾಗಿ ಯೋಗಿ ಜ್ಞಾನವೂ ಹಾಗೇ ಇದೆ. ಅದರಿಂದ ಆ ಯೋಗಿ ಜ್ಞಾನವನ್ನು ಹೊರತುಪಡಿಸುವುದಕ್ಕಾಗಿ ಅಜ್ಞಾನ
ಪ್ರಚುರ ಜ್ಞಾನಂ. ಆ, ಹಾಗೆಂತ ಹೇಳಿದ್ರೆ ಯೋಗಿ ಜ್ಞಾನಿ ಅತಿವ್ಯಾಪ್ತಿ. ಅದರಿಂದ ಅತಃ ಈಶ್ವರಾದನ್ಯತ್ರ ಹಾಗೆಂಬ ಪದವನ್ನ ಸೇರಿಸ್ಬೇಕು. ಈಗ ಯೋಗಿ ಜ್ಞಾನದಲ್ಲಿ ಈಶ್ವರಾದನ್ಯತ್ರ ಅಲ್ಪ ಜ್ಞಾನ ಇದೆ ಅಂತ, ಆದರೆ ಇವರಿಗೆ ಅಜ್ಞಾನ ಪ್ರಚುರ ಜ್ಞಾನಂ ಅಂತ ಹೇಳ್ತಾರೆ. ಈಶ್ವರಾದನ್ಯತ್ರ ಪರಮಾತ್ಮನನ್ನ ಬಿಟ್ಟು ಉಳಿದ ಜೀವ ಜಡ ಅದರ ಜ್ಞಾನ ಅಲ್ಲಿ ಅಜ್ಞಾನವೇ ಪ್ರಚುರವಾಗಿ ಇರುತ್ತದೆ ಹಾಗೆ. ಅತಃ ಈಶ್ವರಾದನ್ಯತ್ರ ಇದೆ. ಇದರಿಂದ ಒಟ್ಟು ಅಯೋಗಿ ಜ್ಞಾನ ಅಂದ್ರೆ ಏನು? ಈಶ್ವರಾದನ್ಯತ್ರ ಅಜ್ಞಾನ ಪ್ರಚುರ ಜ್ಞಾನಂ ಅಂತ ಹೇಳಿದಂತೆ ಆಯ್ತು. ತದಪಿ ಪೂರ್ವವತ್ ದ್ವಿವಿಧಂ. ಹಾಗೆ ಹಿಂದೆ ನೋಡಿದಂತೆ ಜ್ಞಾನ ಎರಡು ರೀತಿಯಾಗಿ ಇರುತ್ತದೆ, ಒಂದು ಸ್ವರೂಪಂ ಮತ್ತೊಂದು ಬಾಹ್ಯಂ ಹಾಗೆ ಅಂತ. ವೃತ್ತಿಜ್ಞಾನ ಅಂತಲೂ ಕರಿತೀವಿ. ಬಾಹ್ಯ ವೃತ್ತಿಜ್ಞಾನ ಎಲ್ಲ ಒಂದು. ಸ್ವರೂಪಭೂತವಾದ ಜ್ಞಾನ ವೃತ್ತಿಜ್ಞಾನ ಅಂತ. ಉತ್ಪತ್ತಿ ವಿನಾಶವಚ್ಚ, ಅದೆರಡಕ್ಕೂ ಕೂಡ ಏನಿದೆ? ಉತ್ಪತ್ತಿ ವಿನಾಶಗಳು ಇದೆ ಅಂತ. ಎರಡು ರೀತಿಯಾಗಿ ಇದೆ ಆ ಅಯೋಗಿ ಜ್ಞಾನ. ಅದು ಎರಡೂ ಕೂಡ ಉತ್ಪತ್ತಿ ವಿನಾಶ ಉಳ್ಳದಾಗಿದೆ ಹಾಗೆ. ಅಲ್ಲ, ಸ್ವರೂಪಭೂತ ಜ್ಞಾನಕ್ಕೆ ಉತ್ಪತ್ತಿ ವಿನಾಶ ಇಲ್ಲಲ್ಲ, ಅದು ನಿತ್ಯ ಅದು ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಸ್ವರೂಪ ಜ್ಞಾನಸ್ಯ ಅಭಿವ್ಯಕ್ತಿ ಅಪೇಕ್ಷೆಯ ಉತ್ಪತ್ತಿ ವಿನಾಶವತ್ವಂ. ಹೌದು, ಸ್ವರೂಪಭೂತ ಜ್ಞಾನ ನಿತ್ಯ, ಆದರೂ ಕೂಡ ಅಭಿವ್ಯಕ್ತಿ ಆಗೋದಿಲ್ಲ ನೋಡಿ. ಅದು ಅಭಿವ್ಯಕ್ತಿ ಆಗೋದು ಮೋಕ್ಷದಲ್ಲೇ. ಅದರಿಂದ ಒಳಗೆ ಇದ್ರೂ ಕೂಡ ಅದು ಅಭಿವ್ಯಕ್ತಿ ಆಗೋದಿಲ್ಲ ಅಂತ. ಉತ್ಪತ್ತಿ ಅದರಿಂದ ಅಭಿವ್ಯಕ್ತಿ ಅಪೇಕ್ಷೆಯ ಉತ್ಪತ್ತಿ ವಿನಾಶವತ್ವಂ ಅಂತ ಅರ್ಥ. ಸ್ವರೂಪತಃ ಅದು ಉತ್ಪತ್ತಿ ವಿನಾಶ ಅಂತ ನಾವದನ್ನು ಹೇಳೋದಿಲ್ಲ ಅದರ ಅಭಿಪ್ರಾಯ. ಇನ್ನು ವೃತ್ತಿಜ್ಞಾನಸ್ಯ ಸ್ವರೂಪ ಅಪೇಕ್ಷೆಯ ದ್ರಷ್ಟವ್ಯಂ. ಇನ್ನು ವೃತ್ತಿಜ್ಞಾನ ಹೇಗಿದೆ ಹಾಗೆಂದ್ರೆ ಅದು ಸ್ವರೂಪಕ್ಕೆ ತಕ್ಕಂತೆ ಅದು ಕೂಡ ವ್ಯತ್ಯಾಸ ಆಗ್ತದೆ ಹಾಗೆ. ಮೂರು ವಿಧವಾದ ಜೀವರಾಶಿಗಳಿದ್ದಾರಲ್ವೇ, ಸ್ವರೂಪ ಅಂದ್ರೆ ಅದೇ ಅರ್ಥ. ಮೂರು ವಿಧವಾದ ಜೀವರಾಶಿಗಳು, ಅವರಿಗೆ ತಕ್ಕಂತೆ ವೃತ್ತಿಜ್ಞಾನವೂ ಇರುತ್ತದೆ, ಸ್ವರೂಪ ಜ್ಞಾನವೂ ಅಷ್ಟೆ. ಮೂರು ವಿಧದ ಜೀವರಾಶಿಗಳನ್ನು ಅನುಸರಿಸಿ ಇರುತ್ತದೆ ನೋಡಿ. ಅದನ್ನೇ ಬರೀತಾರೆ ನೋಡಿ. ಅಯೋಗಿನಃ ಅಪಿ ತ್ರಿವಿಧ. ಹೇಗೆ ಯೋಗಿಗಳು ಮೂರು ವಿಧ ಯೋಗಿಗಳು ಅಂತ ನೋಡಿದ್ದೀವಿ, ರುಜುಯೋಗಿಗಳು, ತಾತ್ವಿಕ ಯೋಗಿಗಳು, ಅತಾತ್ವಿಕ ಯೋಗಿಗಳು ಹಾಗೆ. ಅದೇ ತರ ಅಯೋಗಿಗಳು ಕೂಡ ಮೂರು ವಿಧವಾಗಿ ಇದ್ದಾರೆ. ಯಾರವರು? ಮುಕ್ತಿಯೋಗ್ಯಾ ನಿತ್ಯ ಸಂಸಾರಿಣಃ ತಮೋಯೋಗ್ಯಾ ಚ ಇತಿ ಹಾಗೆ ಅಂತ. ಮುಕ್ತಿಗೆ ಯೋಗ್ಯರಾದವರು ಅಂದ್ರೆ ಮನುಷ್ಯೋತ್ತಮರು ಅಂತ ಅರ್ಥ. ನಿತ್ಯ ಸಂಸಾರಿಗಳು ಅಂದ್ರೆ ಮನುಷ್ಯ ಮಧ್ಯಮರು ಅಂತ ಅರ್ಥ, ಮನುಷ್ಯ ಮಧ್ಯಮರು. ತಮೋಯೋಗ್ಯಾ ಹಾಗೆ ಅಂದ್ರೆ ಮನುಷ್ಯ ಅಧಮರು ಮತ್ತು ಅಸುರರು, ದೈತ್ಯರು ಅವರನ್ನೆಲ್ಲ ಇಟ್ಕೋಬೇಕು ಹಾಗೆ ಅಂತ. ಸೊ ಈಗ ಮುಕ್ತಿಯೋಗ್ಯಾನಾಂ ಸ್ವರೂಪ ಜ್ಞಾನಂ ಅದು ಹೇಗಿರುತ್ತದೆ? ಮುಕ್ತಿಯೋಗ್ಯರು ಅವರ ಸ್ವರೂಪ ಜ್ಞಾನ ಅದು ಯಥಾರ್ಥಮೇವ ಹಾಗೆ, ಅದು ಯಥಾರ್ಥವೇ ಆಗಿರುತ್ತದೆ. ನಿತ್ಯ ಸಂಸಾರಿನಾಂತು ಮಿಶ್ರಮೇವ. ನಿತ್ಯ ಸಂಸಾರಿಗಳು ಅಂತ ಯಾರಿದ್ದಾರೆ ಅವರಿಗೆ ಮಿಶ್ರವಾಗಿ ಇರುತ್ತದೆ. ಕೆಲವು ವಿಷಯ ಯಥಾರ್ಥ ಜ್ಞಾನವಾಗಿ ಬರುತ್ತದೆ, ಕೆಲವುದು ಅಯಥಾರ್ಥವಾಗಿಯೇ ಬರುತ್ತದೆ ಹಾಗೆ ಅಂತ ಅರ್ಥ. ಅದರಿಂದ ಅವರಿಗೆ ಸಿಗತಕ್ಕ ಫಲವೂ ಅಷ್ಟೆ ಸುಖ ದುಃಖ ಮಿಶ್ರಿತವಾಗಿಯೇ ಇರ್ತದೆ. ಅನ್ಯೇಷಾಂತು ಅಯಥಾರ್ಥಮೇವ. ತಮೋಯೋಗ್ಯರು ಅಂತ ಯಾರಿದ್ದಾರೆ ಅವರಿಗೆ ಸ್ವರೂಪ ಜ್ಞಾನ ಹೇಗಿರುತ್ತದೆ? ಅಯಥಾರ್ಥವೇ ಆಗಿರುತ್ತದೆ. ಇನ್ನು ಬಾಹ್ಯಂತು ತ್ರಯಾಣಮಪಿ ಉಭಯವಿಧಮಿತಿ. ವೃತ್ತಿಜ್ಞಾನ ಬಾಹ್ಯಜ್ಞಾನ ಅಂತ ಏನಿದೆ ಅದು ಕೂಡ ಕೆಲವೊಮ್ಮೆ ಯಥಾರ್ಥವಾಗಿರುತ್ತದೆ, ಕೆಲವೊಮ್ಮೆ ಅಯಥಾರ್ಥವಾಗಿ ಇರುತ್ತದೆ ಹಾಗೆ. ಇದೆಲ್ಲ ಅನುಭವಿಸಿದ್ದ ನಮಗೂ ಹಾಗೆ ಇರುತ್ತದೆ ಅದು. ವೃತ್ತಿಜ್ಞಾನ ಸರಿಯಾದ ಜ್ಞಾನ ಇರೋದಿಲ್ಲ. ನಾವು ಕೆಲವು ಪದಾರ್ಥಗಳನ್ನ ಸರಿಯಾಗಿ ತಿಳ್ಕೋತೀವಿ, ಕೆಲವು ಪದಾರ್ಥ ಜ್ಞಾನ ಇರೋದೇ ಇಲ್ಲ ಹಾಗೆ, ಅಥವಾ ತಪ್ಪಾಗಿ ತಿಳಿತೀವಿ ಅಂತ. ಇಲ್ಲಿಗೆ ಇದು ಅಯೋಗಿ ಜ್ಞಾನ ಮುಗಿತ್ತು. ಸೊ ಇಲ್ಲಿಗೆ ಕೇವಲ ಪ್ರಮಾಣ ಅದು ನಮ್ಮ ಸಿದ್ಧಾಂತ ರೀತಿಯ ಏನ್ ಹೇಳಿದ್ರು ಅಂತ ಹೇಳಿ ಆಗಿತ್ತು. ಇನ್ನು ಪರೋಕ್ತ ಕೇವಲ ಪ್ರಮಾಣ ವಿಭಾಗ ವ್ಯುದಾಸಹ ಅಂತ ಇಲ್ಲಿ ನೈಯಾಯಿಕರು ವೈಶೇಷಿಕರು ಅಂತ ಇದ್ದಾರೆ.
ಅವರು ಬೇರೆ ರೀತಿಯಾಗಿ ಈ ವಿಭಾಗವನ್ನ ಮಾಡ್ತಾರೆ. ನಾವೇನು ವಿಭಾಗ ಮಾಡಿದ್ದೀವಿ? ಈಶ್ವರ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಅಂತ ವಿಭಾಗ ಮಾಡಿದ್ದೀವಿ. ಅವರು ಬೇರೆ ರೀತಿಯಾಗಿ ಮಾಡ್ತಾರೆ. ಅದೇನು ಅಂತ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.